ಫಾಲ್ಸ್ ಆಕ್ಚುಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಫಾಲ್ಸ್ ವರೆಗೆ ಹೋಗ್ಬೋದು. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾವಿವತ್ತು ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಕೋಟೆ ಬೆಟ್ಟದ ಬೊಟ್ಟಪ್ಪ ಶ್ರೀ ಈಶ್ವರ ದೇವಾಲಯದ ಆರ್ಚ್ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟರ್ ಇರ್ಬೋದು. ಬನ್ನಿ ಹೋಗೋದ, ಹೇಗಿರುತ್ತೆ ನೋಡೋದ. ರೋಡು ಒಂದ್ ಸ್ವಲ್ಪ ಆಫ್ ರೋಡ್ ತರ ಇದೆ, ಆದ್ರೆ ಹೋಗ್ಬೋದು. ನಾರ್ಮಲ್ ಸ್ಕೂಟಿ, ಪಲ್ಸರ್ ಎಲ್ಲ ಹೋಗ್ಬೋದು. ವ್ಯೂ ಮಾತ್ರ ಮಸ್ತ್ ಆಗಿದೆ. ಸುತ್ತ ಯಾವ್ದು ದೊಡ್ಡ ಮರಗಳು ಯಾವ್ದು ಇಲ್ಲ, ಜೋರ ಗಾಳಿ ಬೀಸ್ತಾ ಇದೆ, ಸಖತ್ತಾಗಿದೆ. ಇದು ಮಡಿಕೇರಿಯಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. ಮಡಿಕೇರಿಯಿಂದ ಮಾದಾಪುರ ಬಂದು ಗರ್ವಾಲೆ ಗ್ರಾಮ ಮಾದಾಪುರದಿಂದ 9 ಕಿಲೋಮೀಟರ್ ಆಗುತ್ತೆ. ಮತ್ತೆ ಗರ್ವಾಲೆಯಿಂದ ಕೋಟೆ ಬೆಟ್ಟ ಒಂದು 4 ಕಿಲೋಮೀಟರ್ ಆಗುತ್ತೆ. ಟೋಟಲ್ ಮಾದಾಪುರದಿಂದ 12 ಕಿಲೋಮೀಟರ್ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಜಾಸ್ತಿ ಇದೆ ಗಾಡಿ. ಬೈಕ್ ತಳ್ತಾ ಇದೆ ಗಾಡಿ. ಅಲ್ಲಿ ನೋಡಿ, ಅಲ್ಲ ಫಾಲ್ಸ್ ಇದೆ, ದೂರದಲ್ಲಿ ಒಂದು ಫಾಲ್ಸ್ ಕಾಣ್ತಾ ಇದೆ ಇಲ್ಲಿ ನೋಡಿ. ಅದು ಫಾಲ್ಸ್ ಆಕ್ಚುಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಫಾಲ್ಸ್ ವರೆಗೆ ಹೋಗ್ಬೋದು. ನೋಡಿ ವ್ಯೂ ಏನ್ ಮಸ್ತ್ ಆಗಿದೆ. ಇದು ಕೋಟೆ ಬೆಟ್ಟ ಅಂತ ಏನಕ್ಕೆ ಹೆಸರು ಬಂದಿದೆ ಅಂದ್ರೆ, ಇದು ದೇವಾಲಯ ನೋಡಕ್ಕೆ ಒಂಥರ ಕೋಟೆ ತರ ಇದೆ. ಅದಕ್ಕೆ ಕಲ್ಲೊಂದು ಕೋಟೆ ತರ ಇದೆ, ಅದಕ್ಕೆ ಕೋಟೆ ಬೆಟ್ಟ ಅಂತಾನೆ ಕರೀತಾರೆ ಇದನ್ನ. ಯಾವುದೇ ಕೋಟೆ ಕಟ್ಟಿಲ್ಲ ರಾಜರುಗಳು, ಆದ್ರೆ ಬೆಟ್ಟನೇ ಕೋಟೆ ಆಕಾರದಲ್ಲಿ ಇರೋದ್ರಿಂದ ಅದನ್ನ ಕೋಟೆ ಬೆಟ್ಟ ಅಂತ ಕರೀತಾರೆ. ನೋಡಿ ಏನ್ ಮಸ್ತಾಗಿದೆ ವ್ಯೂ ಅಂದ್ರೆ, ಸಖತ್ತಾಗಿದೆ ವ್ಯೂ. ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ಗೊತ್ತಾಗೋದು. ಈಗ ಬೈಕ್ ಓಡ್ಸಕ್ಕೂ ಮಜಾನೇ ಬೇರೆ. ಗಾಳಿಲಿ ಹೈಟ್ ಪ್ಲೇಸ್ ಅಲ್ಲಿ ನೋಡಿ ಯಾವ ತರ ವ್ಯೂ ಇದೆ. ಪ್ರತಿಯೊಂದು ಜಾಗನೂ ವ್ಯೂ ಪಾಯಿಂಟ್ಸ್ ತರನೇ ಇದೆ ಇಲ್ಲಿ. ಹೋಗೋ ರೋಡು ವಾವ್, ಕ್ರೇಜಿ ಮ್ಯಾನ್, ಶೈಕ್ ಮರ, ಏನ್ ಸೈಕ್ ಅದ್ಭುತ. ವಾವ್, ಯಪ್ಪ, ಈ ಗಾಳಿ ಯಾವ ತರ ಬೀಸ್ತಿದೆ ನೀವೇ ನೋಡ್ಬೋದು. ರೋಡ್ ಮಧ್ಯದಲ್ಲಿ ಬೀಸ್ತಿದ್ದು, ಹೆವಿ ಗಾಳಿ ಬೀಸ್ತಿದೆ ನೋಡಿ. ಪ್ಲೇಸ್ ಏನ್ ಸಕ್ಕದಾಗಿದೆ ಅಂದ್ರೆ, ಆಕ್ಚುಲಿ 25 ವರ್ಷದಿಂದ ಒಂದ್ಸತಿ ಬಂದಿಲ್ಲ, ಬಂದ್ಮೇಲೆ ಅನಿಸ್ತೈತೆ ಮಿಸ್ ಮಾಡ್ಕೊಂಡು ಈ ಪ್ಲೇಸ್ ಅಂತ ಹೇಳಿ. ನೋಡಿ ಯಾವ ತರ ಗಾಳಿ ಬೀಸ್ತಿದೆ. ಇಲ್ಲಿ 12 ವರ್ಷಕ್ಕೊಂದ್ಸತಿ ಹೂವು ಅರಳುತ್ತದಲ್ಲ, ಇದೇ ಹೂವು ಅದು. ನೋಡಿ ಇಲ್ಲೆಲ್ಲ ಉಂಟು, ಎಲ್ಲ ಫುಲ್ಲು ಹೂ ಬಿಟ್ಟಿತ್ತು. ಕೋಟೆ ಬೆಟ್ಟ ಆಚೆ ಇದೆ, ನಾವು ಆಚೆ ಕಡೆ ಹೋಗ್ಬೇಕೀಗ. ಬನ್ನಿ ಹೋಗೋಣ. ಸ್ವಲ್ಪ ರೋಡ್ ಸರಿ ಇಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಈಚೆ ಬನ್ನಿ, ಈಚೆ. ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ನೋಡ್ಕೊಂಡು ಹೋದ್ರೆ ಆರಾಮಾಗಿ ಹೋಗ್ಬೋದು. ಎಲ್ಲ ಸ್ಟ್ರಕ್ ಆಗ್ಬಿಟ್ಟಿದ್ರು ಹುಡುಗರು, ಈಗ ಹೋಗ್ತಾ ಇದಾರೆ. ನಿಲ್ಲಕ್ಕಾಗ್ತಾ ಇಲ್ಲ ಇಲ್ಲಿ ನೋಡಿ, ಫುಲ್ ಗಾಡಿ. ನೋಡಿ ಅಲ್ಲಿದೆ ಕೋಟೆ ಬೆಟ್ಟ ಸ್ಟೆಪ್ಸ್ ಹತ್ತಿ ಹೋಗ್ಬೇಕು. ಕಾಣ್ತಾ ಇಲ್ಲ ಏನು, ಫುಲ್ ಫಾಗ್. ಒಳ್ಳೆ ಟೈಮಲ್ಲಿ ಬಂದಿದ್ದೇವೆ. ಫುಲ್ ಗಾಳಿ, ಏನೂ ಕಾಣಿಸ್ತಾ ಇಲ್ಲ. ಒಂದು 50 ಮೀಟರ್ ಡಿಸ್ಟೆನ್ಸ್, ಏನೂ ಕಾಣಿಸ್ತಾ ಇಲ್ಲ. ನನ್ನೇ ತಳ್ತಾ ಇದೆ ಗಾಳಿ. ನೋಡಿ ಬಾಯ್ಸ್, ಬೆಂಗಳೂರಿಂದ ಬಂದು ಜಾಲಿ ಮಾಡ್ತಾರೆ. ನೋಡಿ ಇದೇ ಕೋಟೆ ಬೆಟ್ಟ. ಇಲ್ಲಿ ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಹೋಗ್ಬೇಕು, ಓಪನ್ ಇರಲ್ಲ ಆಲ್ಮೋಸ್ಟ್.
ಅಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡ್ಬೇಕಲ್ಲ, ಅದೇ ಕೋಟೆ ಬೆಟ್ಟ. ಬರ ಮೇಲ್ಗಡೆ ಹಾರಿ ಬನ್ನಿ, ಮೇಲ್ಗಡೆ ಹೋಗಿ ನೋಡೋಣ. ಆಲ್ಮೋಸ್ಟ್ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾವಿದ್ದೀವಿ ಸಮುದ್ರ ಮಟ್ಟದಿಂದ 1632 ಮೀಟರ್ ಹೈಟ್ ಇರುವಂತಹ ಕೋಟೆ ಬೆಟ್ಟದಲ್ಲಿ. ನೋಡ್ಬೋದು ವೈಬ್ ಯಾವ ಥರ ಇದೆ ಅಂತ, ಸೈಕ್ ಆಗಿದೆ. ನಾವು ಸ್ವಲ್ಪ ಮೇಲೆ ಹತ್ತಿದ್ದೀವಿ. ನೋಡಿ ಬ್ರೋಸ್ ಹೆಂಗ್ ಜಾಲಿ ಮಾಡ್ತಾ ಇದ್ದಾರೆ. ಸೈಕ್ ಆಗಿದೆ ವ್ಯೂ ಅಂತ ಹೇಳ್ಬೋದು. ನೋಡಿ ಗಾಳಿ ಎಷ್ಟು ಬೀಸ್ತಾ ಇದೆ ನೋಡಿ. ನೋಡ್ಬೋದು ಗಾಳಿ ಯಾವ ತರ ಬೀಸ್ತಿದೆ ಅಂತ. ಕೋಟೆ ಬೆಟ್ಟದ ಮೇಲೆ ಹತ್ತಿದ್ದೀವಿ ನಾವು. ನೋಡಿ ಇದೆ ಕೋಟೆ ಬೆಟ್ಟ. ನೋಡಿ ಇಲ್ಲಿ ಮೇಲೆ ಹತ್ತದ ಈ ತರ ಎಲ್ಲ ಸಾಹಸ ಮಾಡಕ್ ಹೋಗ್ಬಿಡಿ. ಒಂದ್ ಸ್ವಲ್ಪ ಸ್ಲಿಪ್ ಆದ್ರೂ ಜೀವನ ತೆಗೆದು ಬಿಡ್ತದೆ. ಹುಷಾರಾಗಿರಿ, ಮಾಡಿ ಖುಷಿ ಪಡಿ. ನೇಚರ್ ನೋಡಿ, ಈ ತರ ಎಲ್ಲ ಸಾಹಸ ಮಾಡಿ, ಈ ತರ ಮೇಲೆಲ್ಲ ಕೂತ್ಕೊಂಡು ಸ್ಲಿಪ್ ಆದ್ರೂ ಕೆಳಗಡೆನೆ ಪಾತಾಳನೆ. ಜಾಲಿ ಜಾಲಿ. ನಿಲ್ಕೊಂಡು ಹೋಗ್ತಾ ಇದೀವಿ. ನೋಡುತ್ತಿದೆ ಕ್ರೇಜಿ ಬಾಯ್ಸ್. ನೋಡಿ, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು ನಮಗೆ. ಮಸ್ಟ್ ವಿಸಿಟ್ ಕೋಟೆ ಬೆಟ್ಟ ಇನ್ ರೈನಿ ಸೀಸನ್, ಮಾನ್ಸೂನ್ ಸೀಸನ್. ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಸಖತ್ತಾಗಿದೆ ಪ್ಲೇಸು. ಎಲ್ಲೋ ಇಲ್ಲ ನೋಡಿ, ಇಲ್ಲಿಂದ ಬಂದಿದ್ದು ಅದೇ ಕೋಟೆ ಬೆಟ್ಟ. ನಾನು ಟ್ರೆಕ್ಕಿಂಗ್ ಶೂ ಹಾಕೋ ಬಂದಿರ್ಲಿಲ್ಲ, ಸ್ಲಿಪ್ಪರ್ನ ಹಾಕೋ ಬಂದಿದ್ದೆ. ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡು ಇಡೋದು ಕಷ್ಟ ಆಗ್ತಾ ಉಂಟು. ಆಗುತ್ತಲ್ಲ ಜಿಂಬು.
ಸೈಕ್ ಅಂತಾನೆ ಹೇಳ್ಬೋದು. ಮಸ್ಟ್ ವಿಸಿಟ್ ಕೋಟೆ ಬೆಟ್ಟ. ನೋಡಿ ಒಂದ್ ಸ್ವಲ್ಪ ಮೇಲಾಗಿದ್ದ ನೋಡಿ, ಅಲ್ಲಿ ಹೋಗ್ಬಿಟ್ಟು ಬಂದ ಆಗ ಬಂಡೆ ಮೇಲೆ ಹೋಗ್ಬಿಟ್ಟು ಬಂದ. ಇದೇ ಕೋಟೆ ಬೆಟ್ಟ. ಇಲ್ಲಿ ನೋಡಿ, ಇಲ್ಲೇ ಕೋಟೆ ಬೆಟ್ಟ ಒಳಗಡೆ ಶಿವನ ದೇವಸ್ಥಾನ ಉಂಟು. ನೋಡಿ ಇಲ್ಲೇ ಒಳಗಡೆ ದೇವಸ್ಥಾನ ಉಂಟು. ಯಾವ ಪೂಜೆ ಮಾಡ್ತಾರೆ ಗೊತ್ತಿಲ್ಲ. ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್. ಮಡಿಕೇರಿಲಿ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ನೋಡಿ ಯಾವ ತರ ವ್ಯೂ ಇದೆ. ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಬಂದಿದ್ದು ನಾವು. ಈಗ ಮೆಟ್ಲು ಹಿಡಿದು ಹೋಗ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇನ್ನು ಗಾಳಿ ಬೀಸ್ತಾ ಇದೆ, ಫೋನ್ ಕ್ಲಿಯರ್ ಆಗ್ತಿದೆ. ನೋಡಿ ಯಾವ ತರ ವ್ಯೂ ಇದೆ ಅಂದ್ರೆ ಅದ್ಭುತ. ಸ್ವರ್ಗ ಲೋಕಕ್ಕೆ ಬಂದಂಗಾಯ್ತು. ವಾವ್, ನೋಡಿ ಆಫ್ ರೋಡ್ ಮಾಡೋರ್ಗಂತೂ ಸೈಕ್ ಆಗಿದೆ ರೋಡು. ನೋಡಿ ಫಾಗ್ ಎಲ್ಲ ಕ್ಲಿಯರ್ ಆಗ್ತಿದೆ, ಸೈಕ್ ಇದೆ ವ್ಯೂ. ಬರ್ತಾರೆ ಜನ ಜಾಸ್ತಿ ಆಗ್ತಾರೆ ಈಗ. ನೋಡ್ತಿದ್ದಂಗೆ ಒಂದು 2 ನಿಮಿಷಕ್ಕೆ ಕ್ಲೈಮೇಟ್ ಚೇಂಜ್ ಆಗೋಯ್ತು. ಬೆಸ್ಟ್ ಬೆಟ್ಟ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು, ಈಗ ಏನು ಕಾಣಿಸ್ತಾ ಇಲ್ಲ. ಫ್ರೆಂಡ್ಸ್, ತುಂಬಾ ಗಾಳಿ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಇದೇ ತರ.